ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 9 ವೃತ್ತಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 9.3ರಲ್ಲಿರ್ತಕ್ಕಂಥ 1ನೇ ಲೆಕ್ಕವನ್ನು ನೋಡೋಣ, ಓದೋಣ. ಚಿತ್ರ 9.23ರಲ್ಲಿ ಅಂದರೆ ಈ ಚಿತ್ರ 9.23 ಓ ಕೇಂದ್ರವಿರುವ ವೃತ್ತದಲ್ಲಿ BOC ಕೋನ = 30 ಡಿಗ್ರಿ. ಇಲ್ಲಿ ಅಲ್ಲೇ ಕೊಟ್ಟಿದ್ದಾನೆ BOC ಕೋನ 30 ಡಿಗ್ರಿ ಅಂತ, ಮತ್ತು AOB ಕೋನ 60 ಡಿಗ್ರಿ ಇರುವಂತೆ ABCಗಳು 3 ಬಿಂದುಗಳು ನೋಡಿರಿ, ABCಗಳು 3 ಬಿಂದು, ಇಲ್ಲಿ 30 ಡಿಗ್ರಿ, ಇಲ್ಲಿ 60 ಡಿಗ್ರಿ. ಕಂಸ ABCಯನ್ನು ಹೊರತುಪಡಿಸಿ DU ವೃತ್ತದ ಮೇಲಿನ ಮತ್ತೊಂದು ಬಿಂದುವಾದರೆ, ಅಂದರೆ ಇದು ABC ಈ ಒಂದು ಕಂಸ ಇಲ್ಲಿಂದ ಇಲ್ಲಿಗೆ ಏನಿದೆ ಈ ಪರಿಧಿಯ ಭಾಗ, ಇದನ್ನು ಬಿಟ್ಟು D ಅಂತಕ್ಕಂಥದ್ದು ಎಲ್ಲಾದರೂ ಇರ್ಬೋದು. ಇಲ್ಲಿಟ್ಟಿದ್ದಾರೆ D. ADCಯನ್ನು ಕಂಡುಹಿಡ್ರಿ. ಇಲ್ಲಿ ADC ಅಂದರೆ ಕೋನ ADC ಇದು ಎಷ್ಟು ಅಂತ ಕೇಳಿದಾನೆ. ಈಗ ನಾವು ಒಂದು ಇದರ ಮೇಲೆ ಒಂದು ನೋಡ್ರಿ, ಇಲ್ಲಿ ವೃತ್ತ ಕೇಂದ್ರದಲ್ಲಿ ಇದಿದೆ AOC ಅಂತಕ್ಕಂಥದ್ದು. ಇವೆರಡೂ ಕೋನಗಳು ಸೇರಿಸಿದರೆ AOC ಆಗುತ್ತೆ. ಇಲ್ಲಿ ADC ಅಂತಕ್ಕಂಥದ್ದು ಇಲ್ಲಿ ಪರಿಧಿಯ ಮೇಲಿರ್ತಕ್ಕಂಥ ಒಂದು ಬಿಂದು. ಇದೇ ಒಂದೇ ಪಾಯಿಂಟ್, ಅಂದರೆ ಇಲ್ಲಿಂದ ಇಲ್ಲಿಗೆ ಇದು ಕಂಸ ಅಂತಾರೆ. ಈ ಕಂಸದಿಂದ ಈ ಒಂದು ಕೇಂದ್ರಕ್ಕೆ ಎಳೆದಿರ್ತಕ್ಕಂಥ ಕೋನ, ಎರಡು ಕೋನ ಸೇರಿ ಮತ್ತು ಪರಿಧಿಗೆ ಎಳೆದಿರ್ತಕ್ಕಂಥ ಕೋನ, ಇದ್ರ ಬಗ್ಗೆ ಒಂದು ಪ್ರಮೇಯ ಇದೆ ನಿಮ್ಮ ಪುಸ್ತಕದಲ್ಲಿ. ನಿಮ್ಮ ಪುಟ 40ನೇ ಪುಟದಲ್ಲಿ ಪ್ರಮೇಯ 9.7 ಏನು ಹೇಳ್ತದೆ, ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತದೆ ಅಂತ. ಇಲ್ಲಿ ಈ ಒಂದು ಕಂಸ PQ ತಗೊಂಡ್ರೆ ಇಲ್ಲಿ ಏನು POB ಅಂತಕ್ಕಂಥ ಕೋನ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನಕ್ಕೆ 2ರಷ್ಟಿರುತ್ತೆ. ಸೇಮ್ ಇದೇ ಪ್ರಿನ್ಸಿಪಲ್ ಇದ್ರ ಮೇಲೆ ಅಪ್ಲೈ ಮಾಡಿಬಿಟ್ರೆ ಇಲ್ಲಿರ್ತಕ್ಕಂಥ ಕೋನ ಇಲ್ಲಿರ್ತಕ್ಕಂಥ ಕೋನದ 2ರಷ್ಟಿರುತ್ತೆ. ಇದು 60, ಒಂದು 30 ಎಷ್ಟಾಯಿತು, 90. 90ರಲ್ಲಿ ಅರ್ಧ ಇಲ್ಲಿರುತ್ತೆ, ಅಂದರೆ 45 ಡಿಗ್ರಿ. ಇದು ನಾವು ಬಾಯಲ್ಲೇ ಪ್ರೂವ್ ಮಾಡಿದ್ವಿ. ಈಗ ಅದನ್ನು ಎಕ್ಸೈಜ್ನಲ್ಲಿ ಮಾಡೋಣ. ಆ ಚಿತ್ರವನ್ನು ಬಿಡಿಸ್ಕೊಂಡಿದ್ವಿ. ದತ್ತ ಏನು ಕೊಟ್ಟಿದ್ದಾನೆ, BOC = 30 ಡಿಗ್ರಿ ಕೊಟ್ಟಿದ್ದಾನೆ, AOB = 60 ಡಿಗ್ರಿ ಕೊಟ್ಟಿದ್ದಾನೆ. ನಾವು AOC ಎಷ್ಟಾಗುತ್ತೆ, ಇವೆರಡೂ ಕೋನಗಳನ್ನು ಸೇರಿಸ್ಬೇಕಾಗುತ್ತೆ. 60 + 30 90 ಡಿಗ್ರಿ ಆಯಿತು AOC. ಈಗ ಡೈರೆಕ್ಟಾಗಿ ನಾವು AOC = 90 ಡಿಗ್ರಿ ಆದಮೇಲೆ ಡೈರೆಕ್ಟಾಗಿ ನಾವು ADC = 45 ಡಿಗ್ರಿ, ಅಂದರೆ 90 ಡಿಗ್ರಿಲಿ ಅರ್ಧ 45 ಡಿಗ್ರಿ ಅಂತಂದೇಳಿ ನಾವು ಬರೆದು ಬಿಡ್ತೀವಿ. ಅವ್ರು ಕೇಳಿರೋದು ಕೂಡ ADC ಎಷ್ಟು ಅಂತ 45 ಡಿಗ್ರಿ ಕಂಡುಹಿಡಿದ್ವಿ. ಹೆಂಗಪ್ಪ ಅಂದರೆ ಈಗಾಗಲೇ ಮೊದಲೇ ಪ್ರಮೇಯ ಓದಿದ್ನಲ್ಲ, ಆ ಪ್ರಮೇಯದ ಮೇಲೇ ಇಲ್ಲಿ ಏನು ನಾವು ವಿವರಣೆ ಬರೆದಿದ್ವಿ. AOC ಕೋನವು ABC ಕಂಸದಿಂದ ಏರ್ಪಟ್ಟ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವಾಗಿದೆ, ಅಂದರೆ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನ. ADC ಕೋನವು ಅದೇ ABC ಕಂಸದಿಂದ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನ, ಅಂದರೆ ಪರಿಧಿ ಮೇಲಿರ್ತಕ್ಕಂಥ ಕೋನ. ಈ ಕೋನ ಅರ್ಧದಷ್ಟಿರುತ್ತೆ ಈ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನಕ್ಕಿಂತ. ಇಲ್ಲಿಗೆ 1ನೇ ಲೆಕ್ಕ ಮುಗಿತು ಮಕ್ಕಳೇ. ಈಗ 2ನೇ ಲೆಕ್ಕಕ್ಕೆ ಹೋಗೋಣ, ಓದೋಣ. ಒಂದು ವೃತ್ತದ ಜಾವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಆ ಜಾದಿಂದಾಗಿ ವೃತ್ತದ ಲಘು ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಹಾಗೂ ಅಧಿಕ ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಏರ್ಪಡುವ ಕೋನಗಳನ್ನು ಕಂಡುಹಿಡಿಯಿರಿ. ಇದಕ್ಕೆ ಚಿತ್ರ ಕೊಟ್ಟಿಲ್ಲ, ನಾವು ಚಿತ್ರವನ್ನು ಬಿಡಿಸ್ಕೋಬೇಕು. ಒಂದು ವೃತ್ತವನ್ನು ನಾವು ಬಿಡಿಸ್ಕೊಳ್ಳೋಣ. ಆ ವೃತ್ತಕ್ಕೆ ಕೇಂದ್ರ ಬಿಂದು ಇರುತ್ತೆ, ಅದರ ಜಾವು ಒಂದು ತ್ರಿಜ್ಯಕ್ಕೆ ಸಮಾಂತರ. ಇದರ ಜಾ ಅಂದರೆ ಈ ರೀತಿ ಒಂದು ಜಾ ಹಾಕೋಣ. ಇದು ತ್ರಿಜ್ಯಕ್ಕೆ ಸಮ, ಅಂದರೆ ತ್ರಿಜ್ಯ ಅಂದರೆ ಇಲ್ಲಿಂದ ಇಲ್ಲಿಗನ್ನ ಇಳ್ಬೋದು, ಎಲ್ಲಿಗನ್ನ ಇಳ್ಬೋದು, ಈ ಕಡೆಗನ್ನ ಇಳ್ಬೋದು. ಒಂದು ತ್ರಿಜ್ಯ ಇಲ್ಲಿಗೊಂದು ಎಳ್ಕೊಳ್ಳೋಣ. ಇದು ಸಮ. ಇಲ್ಲಿ ಏನು ಹೇಳ್ತಾನೆ ಮುಂದಕ್ಕೆ, ಆ ಜಾದಿಂದಾಗಿ ವೃತ್ತದ ಲಘು ಕಂಸ, ಅಂದರೆ ಈಗ ಜಾದಿಂದ 2 ಕಂಸಗಳು ಉಂಟಾಗಿದ್ದಾವೆ. ಈ ವೃತ್ತವನ್ನು 2 ಭಾಗ, 2 ಕಂಸ ಆಗಿದ್ದಾವೆ. ಇಲ್ಲೊಂದು ಕಂಸ, ಈ ಒಂದು ಕಂಸ, ಈ ಮೇಲಿಂದ ಒಂದು ಕಂಸ, ಈ ರೀತಿ ಒಂದು ಕಂಸ ಆಗಿದೆ. ಈ ಲಘು ಕಂಸ ಅಂದರೆ ಸಣ್ಣ ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ
ಏರ್ಪಡುವ ಕೋನ ಅಂದರೆ ಇಲ್ಲಿಂದ ಹಿಂಗೆ ಒಂದು ಗೆರೆ ಎಳೆಯೋಣ ಮತ್ತು ಇಲ್ಲಿಂದ ಹಿಂಗೆ ಒಂದು ಗೆರೆ ಎಳೆಯೋಣ. ಇಲ್ಲೊಂದು ಪಾಯಿಂಟ್ ಇದೆ, ಆ ಪಾಯಿಂಟಿಗೆ ನಾವು ಎಳ್ಕೊಳ್ಳೋಣ. ಇಲ್ಲಾಗಬಹುದು, ಇಲ್ಲಾದರೂ ಎಳಿಬೋದು. ಇದು ಲಘು ಕಂಸದಿಂದ ಉಂಟಾಗಿರ್ತಕ್ಕಂಥ ಕೋನ. ನೆಕ್ಸ್ಟ್ ಅಧಿಕ ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ನಾವು ಎಳ್ಕೊಳ್ಳೋಣ ಇನ್ನೊಂದು ಕೋನವನ್ನು. ಈ ರೀತಿ ಕೋನವನ್ನು ನಾವು ಸೇರಿಸಿದಾಗ ನೋಡಿರಿ, ಅವ್ರೇನು ಹೇಳ್ತಾರೆ, ಏರ್ಪಡುವ ಕೋನಗಳನ್ನು ಕಂಡುಹಿಡಿಯಿರಿ. ಈಗ ಅಧಿಕ ಕಂಸದಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋನ ಇದು, ಲಘು ಕಂಸದಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋನ ಇದು. ಈ ಎರಡು ಕೋನಗಳನ್ನು ಕಂಡುಹಿಡ್ರಿ ಅಂತ ಹೇಳ್ತಾನೆ. ಈಗ ಅದನ್ನು ನಾವು ಎಕ್ಸೈಜ್ನಲ್ಲಿ ಅಲ್ಲೇ ಬಿಡಿಸ್ಕೊಂಡಿದ್ದೀವಿ. ನಾವು ಏನು ಕಂಡುಹಿಡಬೇಕು, ಯಾವ ಕೋನ, AXB ಅನ್ನೋ ಕೋನ, ಆಮೇಲೆ AYB ಈ ಕೋನಗಳನ್ನು ನಾವು ಕಂಡುಹಿಡಬೇಕಾಗಿದೆ. ಈಗ ದತ್ತ AB ಒಂದು ಜ, ಇದೊಂದು ಜ. ನಾವು ದತ್ತ ಏನು ಕೊಟ್ಟಿದ್ದಾನೆ ಲೆಕ್ಕದಲ್ಲಿ, OA ತ್ರಿಜ್ಯವು ABಗೆ ಸಮ, ಅಂದರೆ ಈ ತ್ರಿಜ್ಯವು ಜಾಗೆ ಸಮನಾಗಿದೆ. ಇದು OA ಕೂಡ ಜ ಮತ್ತು OBನೂ ಕೂಡ ಸೇರಿಸ್ಬಿಡೋಣ, ಇದು ಕೂಡ ಜಾನೆ. ಈಗ AB, OA, OB ಎಲ್ಲವೂ ಸಮ. OA = OB = AB, ಈ ತ್ರಿಭುಜ OABಯಲ್ಲಿ. ಹಂಗಾಗಿ ಈ ತ್ರಿಭುಜ ಅಂತಕ್ಕಂಥದ್ದು OAB ಅನ್ನೋ ತ್ರಿಭುಜ ಒಂದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜದ ಎಲ್ಲ ಕೋನಗಳು ಸಮವಾಗಿರ್ತವೆ. 180 ಡಿಗ್ರಿನ ನಾವು 3 ಭಾಗ ಮಾಡಿದರೆ 60 ಡಿಗ್ರಿ ಬರ್ತದೆ. ಹಂಗಾಗಿ ಇದು AOB ಕೋನ 60 ಡಿಗ್ರಿ. ನಾವು ಒಂದೇ ಲೆಕ್ಕದಲ್ಲಿ ಒಂದು ಪ್ರಮೇಯ ಓದಿದ್ವಿ, ಅದೇ ಪ್ರಮೇಯವನ್ನು ಇನ್ನೊಂದು ಸರಿ ಓದೋಣ. ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತದೆ ಅಂತ. ಇಲ್ಲಿ ಒಂದು ಕಂಸ ಅಂದರೆ AB ಅಂತಕ್ಕಂಥದ್ದು ಒಂದು ಕಂಸ ತಗೊಂಡ್ರೆ, ಇಲ್ಲಿಂದ ವೃತ್ತದಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋನವು ಇನ್ನೊಂದು ಕಂಸದ ಬೇರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರ್ತದೆ. ಇದು 2ರಷ್ಟು ಐತಿ, ಇದು ಡಬಲ್ ಇದೆ. ಹಂಗಾಗಿ ಇದು ಎಷ್ಟಿರುತ್ತೆ, ಇದರ ಅರ್ಧ ಅಂದರೆ 30 ಡಿಗ್ರಿ ಇರ್ತದೆ. ಎಷ್ಟಿರುತ್ತೆ, 30 ಡಿಗ್ರಿ ಇರ್ತದೆ. ಹಂಗಾಗಿ ನಾವು AXB ಅನ್ನೋ ಕೋನವನ್ನು ಕಂಡುಹಿಡಿದ್ವಿ, 30 ಡಿಗ್ರಿ. ಇದರ ಪ್ರಮೇಯ ಏನು, ಪ್ರಮೇಯ ಕಂಸದಿಂದ ವೃತ್ತಕೇಂದ್ರ ಮತ್ತು ಪರಿಧಿ ಮೇಲೆ ಏರ್ಪಟ್ಟ ಕೋನಗಳು ಏನು ಇರ್ತವೆ, ಇದು ಡಬಲ್ ಇರುತ್ತದೆ, ಇದು ಅರ್ಧ ಇರುತ್ತೆ. ಈಗ ಒಂದು ಕೋನ ಏನೋ ಕಂಡುಹಿಡಿದ್ವಿ, ಇನ್ನೊಂದು ಕೋನ ನಾವು AYB ಕೋನವನ್ನು ಕಂಡುಹಿಡಬೇಕು. ಅದಕ್ಕೆ ಏನು ವಿವರಣೆ ಇದೆ ಅಂದರೆ, ಇಲ್ಲಿ AXBY ಅಥವಾ AYBX ಅಂತಕ್ಕಂಥ ಒಂದು ಚತುರ್ಭುಜ, 4 ಭುಜಗಳಿರ್ತಕ್ಕಂಥ ಚತುರ್ಭುಜ. ಇದು ಚಕ್ರೀಯ ಚತುರ್ಭುಜವಾಗಿದೆ. ಚಕ್ರೀಯ ಚತುರ್ಭುಜ ಅಂದರೆ 4 ಶೃಂಗಗಳು ಅವು ವೃತ್ತದ ಪರಿಧಿಯ ಮೇಲಿವೆ. ಹಾಗಾಗಿ ಇದು ಚಕ್ರೀಯ ಚತುರ್ಭುಜ. ನಿಮ್ಮ ಪುಸ್ತಕದಲ್ಲಿ ಒಂದು ಪ್ರಮೇಯ ಇದೆ 42ನೇ ಪುಟದಲ್ಲಿ. ಏನಿದೆ, ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಅಂತ. ಈಗ ಅಭಿಮುಖ ಕೋನಗಳು ಯಾವ್ಯಾವು ಈ ಒಂದು ಚಕ್ರೀಯ ಚತುರ್ಭುಜದಲ್ಲಿ? AXB ಅನ್ನೋ ಕೋನಕ್ಕೆ ಅಭಿಮುಖ ಕೋನ ಯಾವುದು, AYB ಕೋನ. ಇವೆರಡೂ ಸೇರಿ 180 ಡಿಗ್ರಿ ಇರುತ್ತೆ. ಅದನ್ನೇ ನಾವು ಬರ್ದ್ವಿ. AXBY ಒಂದು ಚಕ್ರೀಯ ಚತುರ್ಭುಜವಾಗಿರೋದ್ರಿಂದ AXB + AYB = 180 ಡಿಗ್ರಿ. ಅವೆರಡೂ ಅಭಿಮುಖ ಕೋನಗಳು ಸೇರಿ 180 ಡಿಗ್ರಿ ಇರುತ್ತೆ. AXB ಕೋನ ನಾವು ಕಂಡುಹಿಡಿದ್ವಿ ಅಲ್ಲಿ 30 ಡಿಗ್ರಿ. AYB ಕೋನ ನಾವು ಇನ್ನೂ ಕಂಡುಹಿಡಿಬೇಕು, ಗೊತ್ತಿಲ್ಲ ನಮಗೆ, = 180 ಡಿಗ್ರಿ. AYB ಕೋನ ಹಂಗೆ ಬರ್ಕೊಂಡ್ವಿ, 30 ಡಿಗ್ರಿನ ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಮೈನಸ್ ಆಯಿತು. 180 30 ಹೋದರೆ 150 ಡಿಗ್ರಿ. AYB ಕೋನ ಎಷ್ಟು, 150 ಡಿಗ್ರಿ. ಎರಡು ಕೋನಗಳನ್ನು ಕಂಡಿದ್ವಿ. ಜಾದಿಂದಾಗಿ ವೃತ್ತದ ಲಘು ಕಂಸದ ಕೋನ 150 ಡಿಗ್ರಿ, ಅಧಿಕ ಕಂಸದ ಕೋನ 30 ಡಿಗ್ರಿ ಆಗಿದೆ. ಇಲ್ಲಿಗೆ ಮಕ್ಕಳೇ 2 ಲೆಕ್ಕಗಳು ಮುಗಿದು 3ನೇ ಲೆಕ್ಕವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.